ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರಿದ ಜನಕೋಪಾಖ್ಯಾನವು ಎಂಬ 223ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಯುಧಿಷ್ಠಿರನು, ತಾತ, ಜನಕನು ತನ್ನ ಮಿಥಿಲಾನಗರಿಯು ದಗ್ಧವಾಗುತ್ತಿದ್ದಾಗಲೂ ತನ್ನದೇನೂ ಹೋಗಲಿಲ್ಲವೆಂದು ಹೇಳಿದ ಕಾರಣವೇನು? ಹಾಗೆ ಹೇಳುವುದರಲ್ಲಿ ಅವನ ಅಭಿಪ್ರಾಯವೇನು ಎನ್ನಲು ಭೀಷ್ಮನು ಹೇಳುತ್ತಾನೆ, ರಾಜೇಂದ್ರ, ಕೇಳು. ಜನಕ ಕುಲದ ಆ ಜನದೇವನು ತನ್ನಲ್ಲಿ ತಾನೇ ಕರ್ಮಗಳನ್ನು ಕುರಿತು ವಿಚಾರ ಮಾಡುತ್ತಾ ಅದೇ ಧ್ಯಾನದಿಂದ ಸುತ್ತುತ್ತಿದ್ದನು. ಆದರೆ ಆತ್ಮವಿದನಾದ ಅವನು ಯಾಗವನ್ನು ಮಾಡುವಾಗಲೂ ದಾನಾದಿ ಕರ್ಮಗಳನ್ನು ಮಾಡುವಾಗಲೂ ಭೂಮಿಯನ್ನು ಪಾಲಿಸುವಾಗಲೂ ಪರಮಾತ್ಮಮಯವಾದ ಭಾವನೆಯಲ್ಲಿಯೇ ಇರುತ್ತಿದ್ದನು. ಆಗ ಸರ್ವೇಶ್ವರನಾದ ಭಗವಂತನು ತಾನೇ ಆ ಜನಕನ ಮನಸ್ಸನ್ನು ಪರೀಕ್ಷಿಸಬೇಕೆಂದು ಸಂಕಲ್ಪಿಸಿ ಬ್ರಾಹ್ಮಣ ವೇಷದಿಂದ ಮಿಥಿಲೆಗೆ ಬಂದು ಅಲ್ಲಿ ಯಾವುದೋ ಒಂದು ತಪ್ಪಿತವನ್ನು ನಡೆಸಿದನು. ಬ್ರಾಹ್ಮಣರು ಅವನನ್ನು ಹಿಡಿದು ತಂದು ರಾಜನಿಗೆ ಅವನ ತಪ್ಪನ್ನು ತಿಳಿಸಿದರು. ಆ ತಪ್ಪಿತಕ್ಕಾಗಿ ರಾಜನು ಆ ಬ್ರಾಹ್ಮಣನನ್ನು ಕುರಿತು, ಓ ವಿಪ್ರೋತ್ತಮ, ನೀನು ಅಪರಾಧಿಯಾಗಿದ್ದರೂ ನಾನು ನಿನಗೆ ಕಠಿಣ ದಂಡನೆಯನ್ನೇನು ವಿಧಿಸಲಾರೆನು. ನೀನು ನನ್ನ ರಾಜ್ಯದ ಎಲ್ಲೆಯನ್ನು ಬಿಟ್ಟು ಹೊರಟು ಹೋಗು ಎಂದನು. ಆಗ ಬ್ರಾಹ್ಮಣನು ರಾಜನನ್ನು ಕುರಿತು, ಪ್ರಭು, ನಿನ್ನ ಆಜ್ಞೆಯಂತೆಯೇ ನಡೆಸುವೆನು. ಆದರೆ ನಿನ್ನ ರಾಜ್ಯಕ್ಕೆ ಎಲ್ಲೆ ಯಾವುದೋ ಅದನ್ನು ನನಗೆ ನ್ಯಾಯವಾಗಿ ತಿಳಿಸು ಎಂದನು. ರಾಜನು ಈ ಮಾತಿನ ಆಂತರ್ಯವನ್ನು ತಿಳಿದುಕೊಂಡು ನಾಚಿಕೆಯಿಂದ ತಲೆಯನ್ನು ಬಗ್ಗಿಸಿ ಬಾಯೆತ್ತಲಾರದೆ ಸುಮ್ಮನಿದ್ದನು. ಆಗ ಬ್ರಾಹ್ಮಣನು ತಿರುಗಿ, ರಾಜ, ಏಕೆ ಸುಮ್ಮನಿರುವೆ? ನಿನ್ನ ರಾಜ್ಯದ ಎಲ್ಲೆ ಯಾವುದು ಹೇಳು, ನಾನು ಈಗಲೇ ಅದನ್ನು ಬಿಟ್ಟು ಹೊರಟು ಹೋಗುವೆನು ಎಂದು ಮೇಲೆ ಮೇಲೆ ನಿರ್ಬಂಧಪಡಿಸಿ ಕೇಳಿದನು. ಆಗ ರಾಜನು ತನ್ನಲ್ಲಿ ತಾನೇ ಆಲೋಚಿಸಿ, ಓ ಬ್ರಾಹ್ಮಣ, ಈ ಭೂಮಿಯೆಲ್ಲವೂ ನನ್ನದೇ. ಆದರೆ ಈ ಭೂಮಿಯಲ್ಲಿ ನನಗೆ ಇರುವುದಕ್ಕೂ ಸ್ವಂತ ಸ್ಥಳವೇನೂ ಇಲ್ಲ. ಆದುದರಿಂದ ನೀನು ಹೋದರೂ ಹೋಗಬಹುದು, ಇಲ್ಲಿಯೇ ಇದ್ದರೂ ಇರಬಹುದು. ನನ್ನ ಬುದ್ಧಿಗೆ ಈಗ ಇದೇ ನಿಶ್ಚಯವು ತೋರಿದೆ ಎಂದನು. ಆಗ ಬ್ರಾಹ್ಮಣನು ಮಿಥಿಲಾಧಿಪತಿಯಾದ ಜನದೇವನನ್ನು ನೋಡಿ ಎಲ್ಲ ಮಂತ್ರಿಗಳ ಸಮಕ್ಷದಲ್ಲಿ, ರಾಜೇಂದ್ರ, ನಿನಗೆ ಯಾವಾಗಲೂ ಇದೇ ಬುದ್ಧಿ ಇರಲಿ. ನೀನು ಈಗಿನಂತೆಯೇ ಆ ಶ್ರೀಮನ್ನಾರಾಯಣನ ಪಕ್ಷದಲ್ಲಿರು. ನೀನು ಮಹಾಧನ್ಯನು. ನಿನಗೆ ಸುಖವಾಗಲಿ. ನಾನು ಹೋಗಿ ಬರುವೆನು ಎಂದು ಹೇಳಿ ಆ ಜನಕನ ಮನೋದಾರ್ಢ್ಯವನ್ನು ಇತರ ಬ್ರಾಹ್ಮಣರೆಲ್ಲರಿಗೂ ತಿಳಿಯಪಡಿಸಬೇಕೆಂದು ಸಂಕಲ್ಪಿಸಿ ಕಣ್ಮರೆಯಾದನು. ಸ್ವಲ್ಪ ಹೊತ್ತಿನ ಮೇಲೆ ಆ ಭಗವಂತನು ಜನಕನ ರಾಜಧಾನಿಯಾದ ಮಿಥಿಲೆಗೆ ಬೆಂಕಿಯನ್ನಿಟ್ಟನು. ಆ ಪುರವು ದಗ್ಧವಾಗುತ್ತಿರುವುದನ್ನು ನೋಡಿಯೂ ಜನಕನು ಎದೆಗುಂದದೆ ನಿಶ್ಚಲನಾಗಿದ್ದನು. ಜನರೆಲ್ಲರೂ ಬಂದು ರಾಜನಲ್ಲಿ ತಿಳಿಸಿದರು. ಆಗ ರಾಜನು, ಓ ಮಹಾಜನರೇ, ನನ್ನ ಧನವು ಎಂದಿಗೂ ನಾಶವಿಲ್ಲದುದು. ಈ ಪ್ರಪಂಚದಲ್ಲಿ ನಾನು ಕೋರಕ್ಕುದೊಂದು ಇಲ್ಲ. ಮಿಥಿಲಾಪುರವೇ ದಗ್ಧವಾದರೂ ನನ್ನದಾವುದು ದಗ್ಧವಾಗುವುದಿಲ್ಲ ಎಂದನು. ರಾಜನ ಈ ದೃಢ ಸಂಕಲ್ಪವನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ಒಡನೆಯೇ ಬ್ರಾಹ್ಮಣ ವೇಷದಿಂದ ಬಂದಿದ್ದ ಭಗವಂತನು ಆ ಮಿಥಿಲಾ ನಗರವನ್ನು ತಿರುಗಿ ಮೊದಲಿನಂತೆ ಉದ್ಧಾರ ಮಾಡಿ ತಾನು ಜನಕನಿಗೆ ಪ್ರತ್ಯಕ್ಷನಾಗಿ, ರಾಜೇಂದ್ರ, ಧರ್ಮದಲ್ಲಿ ನಿನಗೆ ಇದೇ ತರಹದ ಯಥಾರ್ಥ ಬುದ್ಧಿ ಇರಲಿ. ಅರ್ಥದಲ್ಲಿ ನಿನ್ನ ಬುದ್ಧಿಯು ಪ್ರವರ್ತಿಸದಿರಲಿ. ವಿಷಯ ವಿರಕ್ತನಾಗಿ ಸತ್ಯದಲ್ಲಿ ನೆಲೆಗೊಂಡಿರು. ನಿನಗೆ ಶುಭವಾಗಲಿ ಎಂದು ಹೇಳಿ ಆ ರಾಜನಿಗೆ ವರವನ್ನು ಕೊಟ್ಟು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ಇದೇ ಆ ಜನದೇವನ ಉಪಾಖ್ಯಾನವು. ಇನ್ನೇನಾದರೂ ಕೇಳುವುದಿದ್ದರೆ ಕೇಳು ಎಂದನು. ಇದು 223ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.